ನನ್ನ ಹೆಸರು ಜಾನ್ ರೊಡ್ರಿಗಸ್ ಅಂತ. ಕಳೆದ 18 ವರ್ಷಗಳಿಂದ ODP ಸಂಸ್ಥೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ODP ಸಂಸ್ಥೆ 1984 ಜನವರಿ 4ರಂದು ರಚನೆ ಆಯಿತು. ಮೊದಲಿಂದನೂ ಕೆಲಸ ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ ಈ 4 ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ. ಸುಮಾರು 3000 ಸಂಘಗಳು. ಸೊ ನಮ್ದು ವಿಶೇಷ ಏನಂದ್ರೆ ODP ಅಲ್ಲಿ ನಮ್ದು 2 ಫೆಡರೇಷನ್ಗಳಿದಾವೆ. ಒಂದು ಮಹಿಳಾ ಫೆಡರೇಷನ್, ಇನ್ನೊಂದು ಪುರುಷರದ್ದು ಫೆಡರೇಷನ್. ಒಂದು ಮಹಿಳಾ ಒಕ್ಕೂಟ ಅಂತ, ಇನ್ನೊಂದು ಗ್ರಾಮ ವಿಕಾಸ ಸ್ವಸಹಾಯ ಸಂಘಗಳ ಮಹಾ ಒಕ್ಕೂಟ ಅಂತ. ಸೊ ಇವು 2 ಫೆಡರೇಷನ್ಗಳ ಮೂಲಕ ನಾವು ಹಲವಾರು ಕಾರ್ಯಕ್ರಮಗಳನ್ನು, ಅಂದ್ರೆ ಮೊದಲನೇದಾಗಿ ನಮ್ಗೆ ಏನಂದ್ರೆ ಮಹಿಳೆಯರನ್ನು, ಅಡಿಗೆ ಮನೆಯಲ್ಲಿದ್ದ ಮಹಿಳೆಯರನ್ನು ಹೊರಗಡೆ ತರಬೇಕು, ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಬೇಕು, ಸ್ವಾವಲಂಬನೆಯಾಗಿ ಅವರು ಬದುಕು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಗಳ ಮೂಲಕ ಅವ್ರನ್ನ ಅಭಿವೃದ್ಧಿ ಮಾಡುವಾಗ ಹಲವಾರು ಅರಿವಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ. ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಜೊತೆ ಲಿಂಕ್ ಮಾಡಿಕೊಂಡು ಏನೇನು ಸರ್ಕಾರಿ ಸವಲತ್ತುಗಳಿದಾವೆ, ಏನ್ ನಾವು ಅವ್ರಿಗೆ ಸಹಾಯ ಮಾಡ್ಬೋದು, ಅದೇ ರೀತಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಗಳು. ಆರ್ಥಿಕ ಅಭಿವೃದ್ಧಿ ಪಡಿಬೇಕಾದ್ರೆ ಬರೀ ಕೆಲಸ ಮಾಡಿದ್ರೆ ಆಗಲ್ಲ, ಏನಾದ್ರೂ ಕೈ ಕೆಲಸಗಳು ಅವರಲ್ಲಿ ಆಗ್ಬೇಕು. ಅದೇ ರೀತಿಯಲ್ಲಿ ಅವ್ರೇನಾದ್ರೂ ಅಭಿವೃದ್ಧಿ ಆಗಬೇಕು ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಅವ್ರಿಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಈ ಒಂದು ಸಂತ ಫಿಲೋಮಿನಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಒಂದು ಹಮ್ಮಿಕೊಂಡಿದ್ದೀವಿ. ಸೊ ಬೆಳಗ್ಗೆಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಬೈಕ್ ರ್ಯಾಲಿ ಮೂಲಕ, ಮಹಿಳೆಯರೇ ಆಟೋ ಡ್ರೈವರ್ ಇರ್ಬೋದು, ಬೈಕ್ ಓಡಿಸೋರು ಇರ್ಬೋದು, ಸೊ ಅವರ ಮೂಲಕ ಒಂದು ಜಾಥವನ್ನು ಮಾಡಿದ್ದೀವಿ. ಅದೇ ರೀತಿಯಲ್ಲೇ ಈಗ ಅಂತಿಮವಾಗಿ ಈ ಒಂದು ಸ್ಟೇಜ್ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು, ಸುಮಾರು ಒಂದು 2500 ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ 4 ಜಿಲ್ಲೆಯಿಂದ, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಇಂದ ಬಂದಿದ್ದಾರೆ. ಸೊ ನಾವು ವಿವಿಧ ಯೋಜನೆಗಳ ಮೂಲಕ ಅವರನ್ನು ಹುರಿದುಂಬಿಸಿ ಅವರನ್ನು ನಾಯಕರಾಗಿ ಬೆಳೆಸುವಂತದ್ದೇ ನಮ್ಮ ಒಂದು ಉದ್ದೇಶವಾಗಿದೆ. ಸರ್, ಇದು ಕಾರ್ಯಕ್ರಮ ಎಷ್ಟು ಸಾವಿರ ಜನ ಬಂದು ಸೇರಿದ್ದಾರೆ ಸರ್? ಸುಮಾರು ಒಂದು 2500 ಮಹಿಳೆಯರು ನಾವು ಬರ್ತಾ ಇದ್ದಾರೆ 4 ಜಿಲ್ಲೆಯಿಂದ. ವ್ಯವಸ್ಥೆಗಳೇನು ಮಾಡಿದ್ದೀರಾ ಸರ್? ವ್ಯವಸ್ಥೆಗಳಾಗಿದೆ? ವ್ಯವಸ್ಥೆ ಉತ್ತಮವಾಗಿದೆ. ಈ ಆಸನಗಳು ಇದಾವೆ, ಅದೇ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಅದೇ ರೀತಿಯಲ್ಲಿ ಸ್ಟೇಜ್ ಪ್ರೋಗ್ರಾಮ್, ಮತ್ತೆ ಅದೇ ರೀತಿಯಲ್ಲಿ ನಾವು ನಾಯಕರಂತ ಹೇಳ್ತಾ ಇದೀವಿ. ಸೊ ಅವ್ರನ್ನ ಗುರುತಿಸಕ್ಕೆ ಅಂತ ಬಿಟ್ಟು ಪ್ರೇರಣಾ ಪ್ರಶಸ್ತಿ ಅಂತ ಬಿಟ್ಟು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಮಹಿಳೆಯರಿಗೆ. ಸರ್, ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಯಾರು ಸಹಕಾರ ಕೊಟ್ಟಿದ್ದಾರೆ? ಸ್ಪಾನ್ಸರ್ಸ್ ಸಹಕಾರ ಬಂದ್ಬಿಟ್ಟು ಶ್ರೀರಾಮ್ ಫೈನಾನ್ಸ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವರು ಯಾರು ಸಂಘ ಮಿತ್ರದವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಂಘಗಳಿಂದನೂ ಕೂಡ ನಮ್ಗೆ ಸಪೋರ್ಟ್ ಆಗಿದೆ. ಸರ್, ODP ಇಂದ ಯಾವ್ದು ಹೊಸ ಯೋಜನೆ ಪ್ರಾರಂಭ ಮಾಡಿದಿರಾ? ಹೊಸ ಯೋಜನೆಗಳಂದ್ರೆ ನಮ್ಮ ರೈತ ಉತ್ಪನ್ನ ಘಟಕಗಳು ಅಂತ ಬಿಟ್ಟು, ಈಗ ನಾವು ಏನು ಸ್ಟಾಲ್ಗಳು ಇನ್ಸ್ಟಾಲೇಷನ್ ಮಾಡಿದ್ರೆ ನೀವು ನೋಡಿದಿರಾ. ಸೊ ಅದೆಲ್ಲ ನಾವು ರೈತ ಉತ್ಪನ್ನ ಕೂಟ ಅಂತ ಬಿಟ್ಟು ನಾವು ಸುಮಾರು 32 ಘಟಕಗಳನ್ನ ಮಾಡಿದೀವಿ. ಸೊ ಅವರೇ ಅಭಿವೃದ್ಧಿ ಆಗ್ಬೇಕು, ಬರೀ ಮಹಿಳೆಯರ ಜೊತೆ ಪುರುಷರು ಕೂಡ ಸೇರ್ಕೊಂಡು ರೈತ ಮಹಿಳೆಯರು ಅವ್ರಿಗೂ ಕೂಡ ಸಾವಯವ ಕೃಷಿ ಮಾಡುವಂತದ್ದು. ಸೊ ಇಂಥ ಎಲ್ಲ ಕಾರ್ಯಕ್ರಮಗಳು ಈ ರೈತ ಉತ್ಪನ್ನ ಕೂಟ ಮಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಎಂಬ ಯೋಜನೆ ಕೂಡ ಚಾಮರಾಜನಗರದಲ್ಲಿ ಅದನ್ನ ನಾವು ಮಾಡ್ತಾ ಇದೀವಿ. ಅಂದ್ರೆ ಮಹಿಳೆಯನ್ನು ಒಟ್ಟುಗೂಡಿಸುವಿಕೆ, ಅವರು ಎಲೆಕ್ಷನ್ ಅಲ್ಲಿ ನಿಲ್ಬೇಕು, ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಇನ್ನಿತರ ಎಲೆಕ್ಷನ್ ಇರ್ಬೋದು, ಬಂದು ಅವರೊಂದು ಸ್ಥಾನವನ್ನು ಪಡ್ಕೊಳ್ಬೇಕಂಬ ಉದ್ದೇಶದಿಂದ ಅವ್ರಿಗೂ ಕೂಡ ಪ್ರೇರಣೆ ನೀಡುವಂತ ಒಂದು ಕಾರ್ಯಕ್ರಮವಾಗಿದೆ.